ಮಧುಗಿರಿ ತಾಲೂಕು ಶಕ್ತಿ ಕೇಂದ್ರವಾದ ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಸೋಮವಾರ ಬೆಳಗ್ಗೆ 10ಕ್ಕೆ ಸರಿಯಾಗಿ ಭೇಟಿ ನೀಡಿದ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅಧಿಕಾರಿಗಳು ಸಿಬ್ಬಂದಿಗಳ ಹಾಜರಾತಿ ಪರಿಶೀಲಿಸಿ ತಪ್ಪು ಎಸಗಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಪಟ್ಟಣದ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಅವರು ತಹಶೀಲ್ದಾರ್ ಕೊಠಡಿಯಲ್ಲಿ ಕುಳಿತು ಎಲ್ಲ ಸಿಬ್ಬಂದಿಗಳ ಹಾಜರಾತಿ ಪುಸ್ತಕವನ್ನು ಖುದ್ದು ಪರಿಶೀಲಿಸಿದ್ದು, ಕಾರಣ ನೀಡದೆ ರಜೆ ಹಾಕಿರುವ ನಿರ್ಲಕ್ಷ್ಯತೆಯ ಗೈರು ಹಾಜರಿಗೆ ಅಸಮಾಧಾನಗೊಂಡರು. ತಕ್ಷಣ ಸ್ಥಳಕ್ಕೆ ಬಂದ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ ಜೊತೆಯಲ್ಲಿದ್ದು ಹಾಜರಾತಿ ಪುಸ್ತಕ ಪರಿಶೀಲಿಸಿದರು. ಹಲವಾರು ಸಿಬ್ಬಂದಿಗಳು ಕಾರಣವಿಲ್ಲದೆ ರಜೆ ಹಾಕಿರುವುದು, ರಜೆ ಪತ್ರ ನೀಡದೆ ರಜೆ ಹಾಕಿರುವುದು ಹಾಗೂ ತಿಂಗಳುಗಟ್ಟಲೆ ಗೈರಾಗಿರುವ ಪ್ರಕರಣಗಳು ಪರಿಷತ್ ಸದಸ್ಯರ ಕಣ್ಣಿಗೆ ಬಿದ್ದು ಆಡಳಿತದ ಮುಖವಾಡ ನೋಡಿದಂತಾಯಿತು. ಕೆಡಿಪಿ ಹಾಗೂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದ ಅರ್ಜಿಗಳಿಗೆ ಯಾವ ಕ್ರಮ ವಹಿಸಲಾಗಿದೆ ಅಂತ ಪರಿಶೀಲಿಸಿದ ರಾಜೇಂದ್ರ ಅವರು ಆಹಾರ ಇಲಾಖೆಗೆ ಹೊಸ ಕಾರ್ಡ್ಗಳಿಗೆ ನೀಡಿರುವ ಅರ್ಜಿಗಳ ಪರಿಶೀಲನೆ ನಡೆಸಿದರು. ಯಾವುದೇ ಹಾಜರಾತಿಯನ್ನು ನಮೂದಿಸಿರುವುದಿಲ್ಲ. ಇಲ್ಲ, ನಾನು ನೋಡ್ತಾ ಇದ್ದೆ, ನಾನು ಇರಲಿಲ್ಲ. 10 days ಬಿಟ್ಬಿಡಿ ಸರ್, 2 weeks ಬಿಡಿ. ಯಾರೋ ನಾಯಕರು 6 ತಿಂಗಳು ಬಂದಿಲ್ಲ ಅವರು. ಈಗ ಅಪ್ಡೇಟ್ ಹೋಗ್ತಾನೆ ಇದ್ದಲ್ಲ. ಇಲ್ಲ, ನೀವು ಬರೆದಿದ್ದಾರೆ, ಇಲ್ಲಿ ಬರೀಬೇಕಷ್ಟೇ. ಅಷ್ಟು ಖಾಲಿ ಹುದ್ದೆಗಳಿದೆ. ನಿಯೋಜನೆ ಬೇರೆ ಕಡೆ ಮಾಡ್ತೀರಾ, ಬಂದು ಸೈನ್ಗಳು ಮಾಡೋದಿಲ್ಲ ಅವರು. ಇಲ್ಲಿ ಅಟೆಂಡೆನ್ಸ್ ಅಲ್ಲಿ ಲೀವ್ ಲೇಟ್ ಇರೋದಿಲ್ಲ. ಯಾರು ಕೃಷ್ಣವೀಣ ಅಂದರೆ ಯಾರು? ಅವರು ಅಪ್ಡೇಟ್ ಇದ್ದಾರೆ. ಅವ್ರು ರಜೆ ಕೊಟ್ಟಿದ್ದಾರೆ. ಸ್ವಲ್ಪ ದಿವಸ ರಜೆ ಕೊಟ್ಟಿದ್ದೆ, ಈಗ ಅಪ್ಡೇಟ್ ಹಾಕಿ ಈ ಡಿಸೆಂಬರ್ ಇದೆಯಲ್ಲ, ಡಿಸೆಂಬರ್ 1 ಇಷ್ಟು ರಿಪೋರ್ಟ್ ಆಗಬೇಕು. ಕನ್ಸಲ್ಟು ಯಾರು ಕೇಸ್ ಇವರು ಇರ್ತಾರೆ, ಎಂಪ್ಲಾಯಿಗಳಿರ್ತಾರೆ, ಅವರೆಲ್ಲ ನೋಟಿಸ್ ಕೊಟ್ಟು ವಿವರಣೆ ಕೊಡಬೇಕು. ಸ್ಥಳದಲ್ಲೇ ಅರ್ಜಿಗಳ ಸ್ವೀಕಾರ. ಆರ್ ರಾಜೇಂದ್ರ ಅವರು ತಾಲೂಕು ಕಚೇರಿಯಲ್ಲಿ ಇದ್ದಾರೆಂಬ ವಿಚಾರ ತಿಳಿದ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಬಂದು ಅರ್ಜಿ ನೀಡಿ ಸಮಸ್ಯೆ ಹೇಳಿಕೊಂಡು ಪರಿಹಾರಕ್ಕೆ ಮನವಿ ಮಾಡಿದರು. ಅರ್ಜಿ ಸ್ವೀಕರಿಸಿ ಮಾತನಾಡಿದ ಆರ್ ರಾಜೇಂದ್ರ, ಜನರ ಸಮಸ್ಯೆಗೆ ಪರಿಹಾರ ನೀಡಲು ವರ್ಷಾನುಗಟ್ಟಲೆ ಸಮಯ ಬೇಕಾ ಅಂತ ಪ್ರಶ್ನಿಸಿದ್ದು, ನೊಂದವರು ಕಚೇರಿಗೆ ಬಂದಾಗ ತಡ ಮಾಡದೆ ಕೆಲಸ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಅಲೆದಾಡಿಸಬಾರದು ಅಂತ ತಿಳಿಸಿದರು. 23 ನಮ್ಮ ಪಾಂಡ್ಯದಲ್ಲಿ 97 ಎಕರೆ ಅದರಲ್ಲಿ 75 ಎಕರೆ ಫಾರೆಸ್ಟ್ ಅಂತ ಇದು ಮಾಡಿದ್ದಾರೆ. ಅವರಲ್ಲಿ ಎಷ್ಟು ಫಾರೆಸ್ಟ್ ಅಂತ ಆಗಿದೆ. ಇನ್ನು ಯಾವ ಕಡೆ 27 ಎಕರೆ ಯಾವ ಕಡೆ ಬೈಪಾಸ್ ಮತ್ತು ದಕ್ಷಿಣ ಬೈಪಾಸ್ ರೋಡ್ ಯಾವ ಕಡೆ ಬರುತ್ತೆ? ನೀವು ಹೊರಗಡೆ ಜಾಗ ಇದೆ, ಇಲ್ಲೆಲ್ಲ ಲೇಔಟ್ ಕೂಡ ಕೊಟ್ಟಿದ್ದಾರೆ. ಮೈನ್ ರೋಡ್ ಮಾಡಿದ್ದಾರೆ. ಬೈಪಾಸ್ ಆಮೇಲೆ ನೀವು ಲೇಔಟ್ಗಳು ಕೊಡ್ತೀರಾ. ಲೇಔಟ್ಗಳು ಬೈಪಾಸಲ್ಲಿ ಏನಾಗಿದೆ, ಇಲ್ಲಿಂದ ಹಾಸ್ಟೆಲ್ ಹೋದಿಗೆ ಕನೆಕ್ಟಿವಿಟಿ ರೋಡ್ ಅವರೇ ಕೊಡಬೇಕಾಗಿತ್ತು. ಅದು ಮುಂದೆ ಆಮೇಲೆ ನಾವು ಮಾಡಿಸ್ಬೇಕು. ಕನೆಕ್ಟಿವಿಟಿ ರೋಡ್ ಹೊಸ ಲೇಔಟ್ ಮಾಡೋದು
ಕನೆಕ್ಟಿವಿಟಿ ಹಿಂದೆ ಎಲ್ಲ ನಿಮ್ಮ ಜಾಗಗಳಿದೆ, ಸರ್ಕಾರಿ ಜಾಗಗಳು ಕನೆಕ್ಟಿವಿಟಿ ರೋಡ್ ಅದು ಇದೆ, ಬಟ್ ಅವ್ರು ಮಾಡ್ತಿಲ್ಲ. ಅವರು ಇಲ್ಲಿಗೆ ಹಾಸ್ಟೆಲ್ ಮೇಲ್ಗಡೆ ಹೋಗ್ಬೇಕು. ಇಲ್ಲ ಮೊನ್ನೆ ನಾವು ಹೋಗಿದ್ದ ದಾರಿ ಆದರೆ ಅದು ದಾರಿ ಇಲ್ಲ, ಪ್ರೈವೇಟ್ ದಾರಿ. ನಂತರ ಶಾಸಕರ ಕೊಠಡಿಗೆ ತೆರಳಿದ ಎಂಎಲ್ಸಿ ಅವರು ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಹಾಗೂ ಇಲಾಖೆ ಕೈಗೊಂಡ ಕ್ರಮಗಳ ಬಗ್ಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗುಟ್ಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐಗಳಾದ ಎಂಎಸ್ ಚಂದ್ರಶೇಖರ್, ಶ್ರೀನಿವಾಸ್ ಪ್ರಸಾದ್, ಪಕ್ಷದ ಮುಖಂಡರು ಹಾಗೂ ಇತರರು ಜೊತೆಗಿದ್ದರು. ಲಾಸ್ಟ್ 10 ತಿಂಗಳಿಂದ ಬರೀ ಫೀಲ್ಡ್ ಅಂತ ತಾನೇ ಮಾಡಿದ್ದಾರೆ. ಫೀಲ್ಡ್ ಅಂತ ಇದೆ ಅಲ್ಲ. ನಾಳೆ 1 ತಾರೀಕು ಆಯ್ತು, ಇದು ಎಷ್ಟು ಸರ್ವೆ ಮಾಡಿದ್ದೀರಾ? 100 ಜಾಗಗಳಿಗೆಲ್ಲ ಸರ್ವೆ ಮಾಡಕ್ಕೆ ಹೇಳಿದ್ರಲ್ಲ, ಬಂದಿದೆ. ಮನೆಗಳಿಗೂ ಅವೆಲ್ಲ ಅದು ಎಷ್ಟೆಷ್ಟು ಮಾಡಿದ್ರೆ ಇಬ್ಬರು ಅದೆಲ್ಲ ಹೋಗಿ ಒಂದು ರಿಪೋರ್ಟ್ ಏನಮ್ಮ? ಲಾಸ್ಟ್ 8 ತಿಂಗಳು ತಗೊಳ್ಳಿ. ಅದು ಸರ್ವೆ ಇಬ್ಬರು ಇದ್ದಾರೆ. ಒಂದು ದಿವಸ ಬಂದು ಆಫೀಸಿಗೆ ಬರ್ತಾರೆಲ್ಲ ಗೊತ್ತಿಲ್ಲ, ಎಲ್ಲ FF ಅಂತ ಹಾಕೋರೆ. ಅದು ಫೀಲ್ಡ್ ಹೋಗಿ ಅದೆಲ್ಲ ಫೀಲ್ಡ್ ವರ್ಕ್ ಇಲ್ಲ, ಅದೇನೋ ಸರ್ವೆ ಮಾಡೋದು ನೋಡಿ, ಡೈರಿ ತೊಗೊಂಡು ಬರ್ತೀವಿ. ಇನ್ನು ಮನೆಗಳಿಗೆ ಎಲ್ಲೆಲ್ಲಿ ಆಗಿತ್ತು ವಸಂತ, ಆ ಜಾಗಗಳದ್ದು ಸರ್ವೆಗಳು ಎಷ್ಟೆಷ್ಟು ಮಾಡೋದು ರಿಪೋರ್ಟ್ ತಗೊಂಡು ಅದು ಯಾರ ಕಳಿಸಿತ್ತು ಎಕ್ಸೆಪ್ಟ್ ಗ್ರಾಮ ಸಭೆಯಲ್ಲಿ ಎಷ್ಟು ಅರ್ಜಿಗಳು ಬಂದಿತ್ತು, ಯಾವ ಇಲಾಖೆ ಎಷ್ಟು ಕ್ಲಿಯರ್ ಆಗಿದೆ. ನನಗೆ ಪೆನ್ಷನ್ ಕಂಪ್ಲೇಂಟ್ ಇದೆ, ಇವ್ರದ್ದು ರೇಷನ್ ಕಾರ್ಡ್ ಕಂಪ್ಲೇಂಟ್ ಇದೆ, ಎಷ್ಟಾಗಿದೆ ಏನು. ಆಮೇಲೆ ನೀವು ಇದನ್ನ ಗ್ರ್ಯಾಂಟ್ ಕೊಡ್ತಿರೋದು ಲ್ಯಾಂಡ್ ಬ್ಯಾಂಕ್